ಇವತ್ತು ವೀಕೆಂಡ್, ನಮ್ಮ ಪಯಣ ಇವತ್ತು ಸನ್ಸೆಟ್ ಕಡೆಗೆ. ಹೌದು, ಬೆಂಗಳೂರಲ್ಲಿ ಎಲ್ಲ ಕಡೆ ಸನ್ಸೆಟ್ ಕಾಣಿಸಲ್ಲ ಅಲ್ವಾ? ತುಂಬ ಬಿಲ್ಡಿಂಗ್ಗಳೇ ಕಾಣಿಸುತ್ತವೆ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನೀವು ಸನ್ಸೆಟ್ನ ನೋಡಿದ್ರೆ ಸ್ವಲ್ಪ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಸೊ ನಾವು ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಬನ್ನಿ. ಹೇ ಗಾಯ್ಸ್, ದಿಸ್ ಇಸ್ ವನ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ಮೆಟ್ರೋದಿಂದ ಮೆಟ್ರೋಗೆ ಜಂಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಮೆಟ್ರೋಲಿ. ಅಂತೂ ನಾವು ಮಲ್ಲೇಶ್ವರಂ ರೀಚ್ ಆದ್ವಿ. ಮತ್ತೆ ಅಲ್ಲಿಂದ 3 ಕಿಲೋಮೀಟರ್ಸ್ ಹೋಗಬೇಕು. ಸೊ ನಾವು ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಈಗ. ನೋಡಿ, ಇದೇ ಪ್ಲೇಸ್ ಬಂದ್ವಿ. ಇದು ಮಲ್ಲೇಶ್ವರಂ ಪಾರ್ಕ್. ಯಾವ ಪಾರ್ಕ್? ಸಂಕಿ ಟ್ಯಾಂಕಿ ಲೇಕ್ ಪಾರ್ಕ್. ಬನ್ನಿ ಒಳಗಡೆ ಹೋಗೋಣ. ನೋಡಿ ಈ ಲೇಕ್ ಎಷ್ಟು ದೊಡ್ಡದಿದೆ ಅಂತ. ನೋಡಿ, ಇಲ್ಲಿ ಡೈಲಿ ಒಂದೊಂದು ಥಾಟ್ ಬರೀತಾರೆ ಅಂತ ಅನಿಸುತ್ತೆ. ಇವತ್ತು ಅಬ್ದುಲ್ ಕಲಾಂ ಅವರಿದ್ದು ಹಾಕಿದ್ದಾರೆ ಥಾಟ್ ಆಫ್ ದ ಡೇ ಅಂತ. ಇಲ್ಲಿ ತುಂಬ ಜನ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಾಕಿಗೆ ಬರ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸಸೈಸ್ ಇಕ್ವಿಪ್ಮೆಂಟ್ಸ್ ಕೂಡ ಇದೆ ಕೆಲವೊಂದು. ಚಿಲ್ಡ್ರನ್ಸ್ಗೆ ಬೇರೆ ಆ್ಯಂಡ್ ಅಡಲ್ಟ್ಸ್ಗೆ ಸಪ್ರೇಟ್ ಆಗಿದೆ. ನಮಗೆ ಈ ಪಾರ್ಕ್ ನೋಡ್ತಾ ಅನಿಸಿದ್ದು ಮನೆ ಪಕ್ಕದಲ್ಲೇ ಇರಬೇಕು ಅಥವಾ ಮಲ್ಲೇಶ್ವರಮಲ್ಲೇ ಇರಬೇಕಿತ್ತು ಅಂತ. ಬಿಕಾಸ್ ನಾವು ಕೂಡ ಡೈಲಿ ವಾಕ್ ಬರ್ಬೋದಲ್ವಲ್ಲಿ. ಅಷ್ಟು ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಹೇಗಿದೆ ಸನ್ಸೆಟ್? ಸನ್ನೆ ಇಲ್ಲದ ಸನ್ಸೆಟ್. ಅಯ್ಯೋ, ಸನ್ಸೆಟ್ ನೋಡೋಕ್ಕಂತ ಬಂದು ಸನ್ನೆ ಇಲ್ಲ. ಆ್ಯಕ್ಚುಲಿ ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ವಿ ಸನ್ಸೆಟ್ ಟೈಮ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಸನ್ನು ಕಾಣಿಸಿಲ್ಲ. ಅಕ್ಕ ಇನ್ನೊಂದು ಮಾಸ್ಕ್ ಎಲ್ಲ ಹಿಡ್ಕೊಳ್ಳೋಣ. ಇದು ನೋಡಿ, ತಾಜ್ ಮಹಲ್ ಕೆಳಗಡೆ ಇದೆ, ಮೇಲ್ಗಡೆ ಅಷ್ಟೇ ಕಾಣಿಸ್ತಾ ಇದೆ ನೋಡಿ. ನೋಡಿ, ಇದು ಕಾಗೆ. ಇದರಲ್ಲಿ ಈ ಮರದಲ್ಲಿರೋದೆಲ್ಲ ಕಾಗೆ ಅಲ್ಲ. ಯಾವ ಪಕ್ಷಿ ಇದು? ಆ್ಯಕ್ಚುಲಿ ಬೆಂಗಳೂರಲ್ಲಿ ತುಂಬ ಪಾರ್ಕ್ಗಳಿವೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನು ಮಾಡ್ತಾ ಇದೆಯಾ? ಈ ಪಾರ್ಕಲ್ಲಿ ಜಾಸ್ತಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇಲ್ಲ. ಮೋಸ್ಟ್ಲಿ ಬೇಕಂತಲೇ ಮಾಡಿರ್ಬೋದು, ಅಂದರೆ ಜಾಸ್ತಿ ಜನ ಬಂದು ಕುತ್ಕೊಂಡಿರಬಾರ್ದು ಅಂತ. ಏನೇ ಕೈಲಿ ಹೊತ್ತು ಕೂತ್ಕೊಬಿಟ್ಟಿಯಾ? ನಾನು ಹೊತ್ತೀನಿ. ಅಲ್ಲ ಹೊತ್ತಕ್ಕಾಗಲ್ಲ. ಆ ಕಡೆ ಒಂದು ನಾವು ಅಲ್ಲಿ ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪಾರ್ಕ್ ತುಂಬ ದೊಡ್ಡದಿದೆ. ಆ್ಯಂಡ್ ಇಲ್ಲಿ ಪಾರ್ಕ್ ಆರ್ ಗ್ರೀನರಿ ಅನ್ನೋದಕ್ಕಿಂತ ಜಾಸ್ತಿ ಇಲ್ಲಿ ಲೇಕ್ ಮೇನ್ ಅಟ್ರಾಕ್ಷನ್. ನೋಡಿ, ಈಗ ಆಲ್ಮೋಸ್ಟ್ 7 o'clock ಆಗಿದೆ. ನಾವು ಹೊರಡುವಂಥ ಟೈಮ್ ಕೂಡ ಆಗಿದೆ. 8 ಗಂಟೆವರೆಗೂ ಓಪನ್ ಇರುತ್ತೆ. ನೀವು 8 ಗಂಟೆವರೆಗೂ ವಾಕ್ ಮಾಡ್ಬೋದು. ಈಗ ನಾವು ಕೆಳಗಡೆಯಿಂದ ಮೇಲ್ಗಡೆ ಬಂದ್ವಿ. ನೀವು ಕೆಳಗಡೆ ಕೂಡ ವಾಕ್ ಮಾಡ್ಬೋದು, ಮೇಲ್ಗಡೆ ಕೂಡ ವಾಕ್ ಮಾಡ್ಬೋದು, ಲೇಕ್ ಸುತ್ತಲೂ ವಾಕ್ ಮಾಡ್ಬೋದು. ಈ ಲೇಕ್ ಒಂದು ರೌಂಡ್ ಹಾಕೋಕ್ಕೇ ತುಂಬ ಟೈಮ್ ಬೇಕು. ಸೊ ಒನ್ ಟೈಮ್ ನೀವು ಲೇಕ್ ಸುತ್ತಲೂ ವಾಕ್ ಮಾಡಿದರೆ ನಿಮ್ಮ ಎಕ್ಸಸೈಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ನೋಡಿ, ಇವಾಗ ನಾವು ಇನ್ನೊಂದು ಗೇಟ್ ಹತ್ರ ಬಂದ್ವಿ. ಇಲ್ಲೂ ಕೂಡ ಥಾಟ್ ಆಫ್ ದ ಡೇ ಹಾಕಿದ್ದಾರೆ. ಇಲ್ಲಿ ಚಿಲ್ಡ್ರನ್ ಪ್ಲೇ ಗ್ರೌಂಡ್ ಇದೆ. Food is not allowed. Inside food not allowed. ನಾವು ಹೋಗಿದ್ದು ಬರ್ಡೇಗೆ ಕೋರಮಂಗಲ. ನಾವು ಆ ಪಾರ್ಕಿಂದ ಇದು ಬರುತ್ತೆ ಇವಾಗ ವಿಡಿಯೋದಲ್ಲಿ. ಇದು ಕಾಣಿಸಲ್ಲ. ಪಾರ್ಕಿಂದ ದೀಪಿಕಾ ಪಡ್ಕೋಣೆ ಫೇವ್ರೇಟ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, ಎಷ್ಟು ಸಿಕ್ಕಾಬಿಡ ಜನ. ಅಲ್ಲಿ ಆ ಕಡೆ ಇರೋ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಎಲ್ಲ ಜನ ಇಲ್ಲೇ ಇದ್ದಾರೆ. ಕ್ಲೋಸ್ ಆಗಿದೆ. ಓಪನ್ ಇದೆ, ಜನ ಇಲ್ಲ. ಕರೆಕ್ಟ್.
ಹೆಸರೇನಿದು? ವೀಣಾ ಸ್ಟೋರ್ಸ್. ವೀಣಾ ಸ್ಟೋರಿಗೆ ಬಂದಿದ್ದೀವಿ ನಾವು. ಇಲ್ಲೇ ಪೇ ಮಾಡಿಲ್ಲ. ಇದೇನು ಸಪ್ಪಾದ ಅದೇ ಎಲ್ಲ ಹಾಕಿದಾರಲ್ಲ, ಪ್ಯೂರ್ ಟುಡೇ ಸ್ಪೆಷಲ್ ಗೀ ಸ್ವೀಟ್. ಇದನ್ನ ಹಾಕೋಣ. ಹಾಂ ಸಾಕಾ? ಹಾಂ ಕಾಫಿ ಒಂದೇ ಅಲ್ಲ? ನಾವು ಇಲ್ಲಿ ಇಡ್ಲಿ ವಡಾ, ಅವಲಕ್ಕಿ ಆ್ಯಂಡ್ ಒಂದು ಸ್ವೀಟ್ನ ಆರ್ಡ್ರ್ ಮಾಡಿದ್ವಿ. ಎಲ್ಲ 50 ರುಪೀಸ್. ಇನ್ನು ಸ್ವೀಟ್ ಅಂತ ಅಂದರೆ ಬೇರೆ ಅಲ್ಲ, ನಮ್ಮ ಕಡೆ ಇದನ್ನು ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಅಂತ ಮಾಡ್ತಾರೆ, ಅದೇ ಸ್ವೀಟ್ ಆ್ಯಕ್ಚುಲಿ. ಪಾರ್ಕ್ ಆಯಿತು, ವೀಣಾ ಸ್ಟೋರ್ ಆಯಿತು. ಈಗ ನಾವು ಮಂತ್ರಿ ಮಾಲಿಗೆ ಬಂದಿದ್ದೀವಿ. ಏನೋ ಇಶ್ಯೂ ಇತ್ತಲ್ವ ಮಂತ್ರಿ ಮಾಲ್ದು, ಕ್ಲೋಸ್ ಇತ್ತು ಇಷ್ಟು ದಿನ, ಬಟ್ ಮತ್ತೆ ಓಪನ್ ಆಗಿದೆ, ರೀಓಪನ್ ಆಗಿದೆ. ಮಂತ್ರಿ ಮಾಲ್ ಹೊರಗಡೆ ಒಂದಿಷ್ಟು ಶಾಪ್ಸ್ ಹಾಕಿದ್ದಾರೆ. ಜ್ಯುವೆಲರಿ, ಮಟೀರಿಯಲ್. ಒಂದು ರೌಂಡ್ ನಾವು ಹಾಗೆ ನೋಡಿದ್ವಿ, ನಮಗೆ ಗೊತ್ತು ಏನೂ ತೊಗೊಳ್ಳಲ್ಲ ಅಂತ, ಬಟ್ ಸ್ಟಿಲ್ ಈಗ ನಾವು ಮಂತ್ರಿ ಮಾಲ್ ಒಳಗಡೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ, ಏನೋ ತೊಗೊಬೇಕು ಅಂತ ಬಂದಿರೋದಲ್ಲ, ಬಟ್ ನೋಡೋಣ. ಎಲ್ಲರೂ ಕೂತ್ಕೊಳ್ಳೋಣ ಬಾ. ಆಫರ್ ಇರೋ ಸ್ಟೋರ್ಗೆಲ್ಲ ಒಂದು ರೌಂಡು ಹೋಗಿ ನೋಡ್ಕೊಂಬರೋದು, ಎಷ್ಟು ಆಫರ್ ಇದೆ, ಕಲೆಕ್ಷನ್ಸ್ ಹೇಗಿವೆ, ಓಲ್ಡ್ ಸ್ಟಾಕ್ ಇಟ್ಟಿದ್ದಾರಾ, ನ್ಯೂ ಸ್ಟಾಕ್ ಇಟ್ಟಿದ್ದಾರಾ ಅಂತ ಎಲ್ಲ ಹೋಗಿ ನೋಡಬೇಕಾಗುತ್ತೆ. ಆ್ಯಂಡ್ ನಾವು ಇಲ್ಲಿ ಕ್ರಿಸ್ಪಿ ಕ್ರೀಮಿಗೆ ಬಂದ್ವಿ. ನನ್ನ ಫೇವ್ರೇಟ್ ಇದು ಡೋನಟ್. ಇನ್ನೂ ಒಂದು ಬೇಕು ನನಗೆ, ನನಗೆ ಇನ್ನೊಂದು ಸ್ವಲ್ಪ ಇದೆ. ಬೇಕಾ? ಎಷ್ಟಿದು? 850 ರುಪೀಸ್. ಆಫರ್ ಪ್ರೈಸ್ 390. ಯಾಕೆ ಹಂಗೆಲ್ಲ ಮೋಸ ಮಾಡ್ತಾರೆ? ಸರ್ ಏನೂ ತೊಗೊಳಕ್ಕೆ ಕೊಡ್ತಾರೆ. ಒಂದು 69 ಒಂದು ಗ್ಲಾಸ್ ಕಪ್ಪು ತೊಗೊಳ್ಳೋಣ ಅಂತ ಹೋದೆ, ಅದಕ್ಕೆ ಹೆಂಗೆ ಇಟ್ಕೊಂಬಂದು ನೋಡಿ, ಹೆಂಗೆ ಅದಕ್ಕೆ. ಹೌದು. ಆಮೇಲೆ ಅಲ್ಲಿ ಟೀ ಶರ್ಟ್ ಆಯಿತಾ 199ಗೆ 2 ಅಂತ ಇತ್ತು, ಅದನ್ನು ತೊಗೊಳಕ್ಕೆ ಕೊಟ್ಟಿಲ್ಲ. ಆ್ಯಕ್ಚುಲಿ ಅದು 199 2 ಈಚ್. 2 ತೊಗೊಂಡ್ರೆ 199 ಒಂದು ಸಿಂಗಲ್ ಪೀಸ್. ಲೈಟ್ಸ್ ಬೇಡ, ಸೊಳ್ಳೆ ಬೆಡ್ ತೊಗೊಳ್ಳೋಣ ಒಂದು. ಎಷ್ಟಿದು? 599. ನನಗೇನು ಬೇಡ, ಮನೆ ಹೋಗೋಣ. Uh-oh. MRP 299, ಒರಿಜಿನಲ್ ಪ್ರೈಸ್ 299. ವಾವ್, ಏನು ಆಫರ್! ಅಲ್ಲಿ ಚೆನ್ನಾಗಿತ್ತು ನೋಡಿದೆ. ನೆಕ್ಸ್ಟು ನಾವು ಮ್ಯಾಕ್ಸ್ ಕಲೆಕ್ಷನ್ಸ್ ನೋಡೋಕ್ಕೆ ಹೋದ್ವಿ, ಬಟ್ ಅಲ್ಲಿ ನನಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿಲ್ಲ. ಮೇಡಮ್ ವಿಡಿಯೋಸ್ ನಾಟ್ ಅಲೌಡ್ ಅಂತ ಅಂದ್ಬಿಟ್ರು. ಸೊ ಏನು ಮಾಡೋಣ, ಅದಕ್ಕೆ ನಿಮಗೆ ಲಾಸ್ ಅಂತ ಬಿಡಿ ಅಂತ ಸುಮ್ಮನಾಗ್ಬಿಟ್ಟೆ. ಇದು ಲಾಸ್ಟು ಮ್ಯಾಕ್ಸಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿಲ್ಲ. ನಾವು ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂತಂದರೆ ನಮಗೇ ನೆನಪಿಲ್ಲ. ಫ್ರೆಂಡ್ಸ್ ಆಫರ್ ಇತ್ತು, ಯಾಕೆ ಅಂದರೆ ನಾವೇನು ಶಾಪ್ ಮಾಡೇ ಇಲ್ಲ. ಓಕೆ, ಇವಾಗ ನಮ್ಮ ಶಾಪಿಂಗ್ ಎಲ್ಲ ಮುಗೀತು, ಅಲ್ಲ ವಿಂಡೋ ಶಾಪಿಂಗ್ ಎಲ್ಲ ಮುಗೀತು. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ಮೆಟ್ರೋ ಅಟ್ಯಾಚ್ ಇದೆ ಅಲ್ಲ ಇವ್ರದ್ದು.
ನಮ್ಮ ಸಿಸ್ಟರ್ ನೋಡಿ ಬಿಗ್ ಬಾಸಲ್ಲಿ ಮುಳುಗೋಗಿದ್ರೆ ಯಾವಾಗಲೂ ನೋಡ್ತಿರ್ಲಿಲ್ಲ ಅವರು. ಈ ಸೀಸನ್ ಯಾಕೋ ಭಾರಿ ನೋಡ್ತಾ ಇದ್ದಾರೆ. ನಾವೀಗ ಮನೆಗೆ ಬಂದು ಫ್ರೈಡ್ ರೈಸ್ ತಿಂತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಆಫ್ಟರ್ನೂನ್ ಆರ್ಡರ್ ಮಾಡಿದ್ದು ಫ್ರೈಡ್ ರೈಸು ಉತ್ತರ ಬೈ ಆಶಾ ಅವ್ರದ್ದು. ಕ್ವಾಂಟಿಟಿ ತುಂಬ ಕೊಡ್ತಾರೆ ಅವರು. ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ, 250 ರುಪೀಸ್. ಬಟ್ ಕ್ವಾಂಟಿಟಿ ಮಾತ್ರ 3 ಪೀಪಲ್ ಅಂತೂ ತಿನ್ಬೋದು, ಅಷ್ಟು ಕ್ವಾಂಟಿಟಿ ಕೊಡ್ತಾರೆ. ಸೊ ಆಫ್ಟರ್ನೂನ್ ಅಷ್ಟು ತಿನ್ನೋಕ್ಕಾಗಿಲ್ಲ, ಹಾಗೆ ಉಳಿದಿತ್ತು, ಬಿಸಿ ಮಾಡಿಕೊಂಡು ಈಗ ತಿಂತಾಯಿದ್ದೀನಿ. ಓಕೆ ಗೈಸ್, I'll see you guys in my next video. Subscribe to my channel. Please do subscribe to my channel. Take care. Bye-bye.